ಸುದ್ದಿಯನ್ನು ನೋಡೋಣ. ಶ್ರುತಿ, ಧಾರವಾಡ ಅಂದ ತಕ್ಷಣ ಫಸ್ಟ್ ನಮ್ಗೆ ನೆನಪಾಗೋದು ಒಂದು ಧಾರವಾಡ ಪ್ರಯಾಣ, ಮತ್ತು ಇನ್ನೊಂದು ಕಡೆ ಏನು ವಿದ್ಯಾಕಾಶ ಅಂತ ಕರಿತೀವಿ ಧಾರವಾಡ. ಇಂಥ ಜಿಲ್ಲೆಯಲ್ಲೇ ಒಂದು ಅವ್ಯವಸ್ಥೆಗೆ ಆಗರ ಆಗ್ಬಿಟ್ಟಿದೆ. ಏನಂತ ಹೇಳಿದ್ರೆ, ಪ್ರಸಕ್ತ ಶೈಕ್ಷಣಿಕ ವರ್ಷ ಅರ್ಧ ಅವಧಿ ಮುಗಿಯೋಕೆ ಬಂದರೂ ಕೂಡ ಹಾಸ್ಟೆಲ್ನ ಹಂಚಿಕೆ ಕಾರ್ಯ ಮುಗಿದಿಲ್ಲ. ಇನ್ನೂ ಕೂಡ ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಹಾಸ್ಟೆಲ್ ಸಿಗದೆ ಪರದಾಡ್ತಾ ಇದ್ದಾರೆ. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಬರೋಣ. ಧಾರವಾಡ ಜಿಲ್ಲೆ 3 ವಿಶ್ವವಿದ್ಯಾಲಯದ ಜೊತೆಗೆ ಪ್ರತಿಷ್ಠಿತ ಕೋಚಿಂಗ್ ಕೇಂದ್ರಗಳು, ವಿವಿಧ ವಿದ್ಯಾಸಂಸ್ಥೆಗಳನ್ನು ಹೊಂದಿರುವ ಶಿಕ್ಷಣ ಕಾಶಿ. ಹೀಗಾಗಿ ಇಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದಲೂ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳು ಬರ್ತಾರೆ. ಹಣ ಇದ್ದವರ ಮಕ್ಕಳು ಖಾಸಗಿ ಪಿಜಿಗಳಲ್ಲಿ ವಾಸ ಮಾಡಿದ್ರೆ, ಬಡವರ್ಗದ ಜನರಿಗೆ ಸರ್ಕಾರದ ಹಾಸ್ಟೆಲ್ಗಳೇ ಮೂಲ ಆಧಾರ. ಅಲ್ಲದೆ ಈ ಸಲ ನಿರೀಕ್ಷೆಗೂ ಮೀರಿ ವಿದ್ಯಾರ್ಥಿಗಳು ಧಾರವಾಡದ ಕಾಲೇಜ್ಗಳಲ್ಲಿ ಪ್ರವೇಶ ಪಡೆದಿದ್ದು ಎಲ್ಲ ಹಾಸ್ಟೆಲ್ಗಳು ಹೌಸ್ಫುಲ್ ಆಗಿವೆ. ಜೊತೆಗೆ ಸಾವಿರಾರು ವಿದ್ಯಾರ್ಥಿಗಳು ಇನ್ನೂ ಹಾಸ್ಟೆಲ್ ನಿರೀಕ್ಷೆಯಲ್ಲಿದ್ದಾರೆ. ಈಗಾಗಲೇ ಅನೇಕರು ಸಿಎಂವರೆಗೂ ಹೋಗಿ ಮನವಿ ಮಾಡಿದ್ರೂ ಪ್ರಯೋಜನ ಸಿಗದಿದ್ದು, ಹಾಸ್ಟೆಲ್ಗಾಗಿ ವಾರಕ್ಕೊಂದು ಪ್ರತಿಭಟನೆಗಳು ನಡೆಯುತ್ತಲೇ ಇವೆ. ನಾವು ಇಲ್ಲಿ ಬಂದಿರೋರೆಲ್ಲ ಬಡ ವಿದ್ಯಾರ್ಥಿಗಳು. ನಮ್ಗೆ ಯಾರಿಗೂ ಹಾಸ್ಟೆಲ್ ಸಿಕ್ಕಿಲ್ಲ. ನಾವು 3 ತಿಂಗಳಿಂದ ಟ್ರೈ ಮಾಡ್ತಿದ್ದೀನಿ ನಾನು ಹಾಸ್ಟೆಲ್ಗೋಸ್ಕರ. ಎಲ್ಲ ಮೇಡಮ್ ಹತ್ರ ತಿರುಗಿ ಸಾಕಾಗಿದೆ. ಅವ್ರು ಏನು ಹೇಳಿದಂದ್ರೆ BA ತಗೊಂಡು ಇಲ್ಲಿ ಯಾಕೆ ಬಂದಿದ್ದೀರಿ ಅಂತ ಕೇಳ್ತಿದ್ದಾರೆ. ಇದು ಇಷ್ಟು ದೊಡ್ಡ ಧಾರವಾಡ ಫೇಮಸ್ ಆದಂಥ ಎದಕ್ಕೆ ವಿದ್ಯಾಗೋಸ್ಕರನೇ ಫೇಮಸ್ ಆಗಿದೆ. ಆದರೆ ಇಲ್ಲಿ ಏನು ಹೇಳ್ತಿದ್ದಾರೆ, BA ತಗೊಂಡು ಇಲ್ಲಿ ಯಾಕೆ ಬಂದಿದ್ರಿ, PUCಗೆ ಯಾಕೆ ಇಲ್ಲಿ ಬಂದಿದ್ದೀರಿ ಅಂತ ಕೇಳ್ತಿದ್ದಾರೆ. ವಿತ್ ಇನ್ನೇನು ಕೇಳ್ತಿದ್ದಾರೆ, ನಿಮ್ಮ ಜಿಲ್ಲೆಯಲ್ಲಿ ಕಾಲೇಜ್ ಸರಿಗಿಲ್ಲ ಅಂತೇಳಿ ಸರ್ಟಿಫಿಕೇಟ್ ತೊಗೊಂಬರ್ರಿ ಅಂತ ಹೇಳ್ತಿದ್ದಾರೆ. ಯಾವ ಡಿಸ್ಟಿಕ್ಕು ಸರ್ಟಿಫಿಕೇಟ್ ಕೊಡುತ್ತಾ? ಕಾಲೇಜ್ ಸರಿಗಿಲ್ಲ, ಹಾಸ್ಟೆಲ್ ಸರಿಗಿಲ್ಲ ಅಂತ ಯಾವುದಾದ್ರು ಸರ್ಟಿಫಿಕೇಟ್ ಕೊಡುತ್ತಾ? ಯಾವುದು ಕೊಡೋಂಗಿಲ್ಲ. ಸದ್ಯ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಅಲ್ಪಸಂಖ್ಯಾತರ ಇಲಾಖೆ ಮತ್ತು BCM ಅಡಿಯಲ್ಲಿ ಬರೋ ಎಲ್ಲ ಹಾಸ್ಟೆಲ್ಗಳು ಭರ್ತಿಯಾಗಿವೆ. ಎಷ್ಟೋ ಹಾಸ್ಟೆಲ್ಗಳಲ್ಲಿ ಹೆಚ್ಚುವರಿಯಾಗಿಯೂ ವಿದ್ಯಾರ್ಥಿಗಳನ್ನ ಹಾಕಿದ್ದಾರೆ. ಸದ್ಯ ಹಾಸ್ಟೆಲ್ ಸಮಸ್ಯೆ ಧಾರವಾಡ ಜಿಲ್ಲಾಡಳಿತಕ್ಕೆ ಒಂದು ದೊಡ್ಡ ತಲೆನೋವಾಗಿದ್ದು, ಹೆಚ್ಚೆಚ್ಚು ಹಾಸ್ಟೆಲ್ಗಳಿಗೆ ಅವಕಾಶ ನೀಡುವಂತೆ ಜಿಲ್ಲಾಡಳಿತ ಹಾಗೂ ಜಿಲ್ಲೆಯ ಜನಪ್ರತಿನಿಧಿಗಳು ಸರ್ಕಾರವನ್ನ ಒತ್ತಾಯಿಸುತ್ತಲೇ ಇದ್ದಾರೆ. ನಮಗೆ 7,000 ರಿಂದ 8,000 ಅಷ್ಟೇ ನಮ್ಮ ಕೆಪಾಸಿಟಿ ಡಿಸ್ಟ್ರಿಕ್ಟಲ್ಲಿ ಕೊಡೋಕ್ಕಾಗಿರೋದು. ಸೊ ಅರ್ಧಕ್ಕಿಂತ ಹೆಚ್ಚಿಗೆ ಜನಕ್ಕೆ ನಾವು ಕೊಡೋಕ್ಕಾಗಿಲ್ಲ. ನಾವು ಗೌರ್ಮೆಂಟಿಗೆ ಈಗ ಮನವಿ ಮಾಡಿದ್ದೀವಿ, ಹೊಸ ಹಾಸ್ಟೆಲ್ಸನ್ನು ಸ್ಯಾಂಕ್ಷನ್ ಮಾಡಿ. ಈ ಥರ ಭಾಳಷ್ಟು ಜೆನ್ಯೂನ್ ಸಮಸ್ಯೆ ಇದೆ ಅಂತೇಳಿ ಈ ಭಾಗದ ಜಿಲ್ಲಾ ಮಂತ್ರಿಗಳಾಯಿತು, ಬೇರೆ ಬೇರೆ ಜನಪ್ರತಿನಿಧಿಗಳು ಸಹಿತ ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲ, ನಮಗೆ ಇನ್ನೂ 20,000 ಬೆಡ್ ಇದ್ರು, ಅಂದರೆ ಹಾಸ್ಟೆಲ್ ಕೆಪಾಸಿಟಿ ಇದ್ರೂ ಸಹಿತ ನಮ್ಗೆ ಬೇಕು ಈಗಿನ ನಮಗೆ ರಿಕ್ವೈರ್ಮೆಂಟ್ ಪ್ರಕಾರ. ಸದ್ಯ ಹಾಸ್ಟೆಲ್ ಸಮಸ್ಯೆ ನಿವಾರಣೆ ಮಾಡೋದೇ ಧಾರವಾಡ ಜಿಲ್ಲಾಡಳಿತಕ್ಕೆ ದೊಡ್ಡ ಸವಾಲಾಗಿ ಹೋಗಿದೆ. ಸರ್ಕಾರ ಧಾರವಾಡ ಜಿಲ್ಲೆಯನ್ನ ವಿಶೇಷ ಅಂತ ಪರಿಗಣಿಸಿ ಪ್ರತ್ಯೇಕ ಹಾಸ್ಟೆಲ್ ಪ್ಯಾಕೇಜ್ ಘೋಷಣೆ ಮಾಡಬೇಕಾದ ಅಗತ್ಯವಿದೆ. ಡಿವಿ